ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠವನ್ನು ಶುರು ಮಾಡಿದ್ದೇವೆ. ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೊದಲ 2 ಅಭ್ಯಾಸಗಳನ್ನು ಆಲ್ರೆಡಿ ನಾವು ನೋಡಿ ಆಗಿದೆ. ನಾವು 3ನೇ ಅಭ್ಯಾಸದ ಮೊದಲ ಪ್ರಶ್ನೆಯನ್ನು ನಾವು ಆಲ್ರೆಡಿ ಬಿಡಿಸಿದ್ದೇವೆ. ಇದು 2ನೇ ಪ್ರಶ್ನೆ. ಈ ಸಾಧಿಸಿ ಅಂತಕ್ಕಂತಹ ಪ್ರಶ್ನೆಗಳು ತುಂಬ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳು. ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣದ ಆಧಾರದ ಮೇಲೆ ನೀವು ಈ ಸಾಧಿಸಿ ಲೆಕ್ಕಗಳನ್ನು ಬಿಡಿಸ್ಬೇಕು. ಓಕೆ, ಈಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು ನೋಡಿ. ಕೊಸೆಕ್ ಟೀಟಾ ಮೈನಸ್ ಕಾಟ್ ಟೀಟಾ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಟೀಟಾ ಎಂದು ಸಾಧಿಸಿ. ಓಕೆ, ಈ ಸಾಧಿಸಿ ಲೆಕ್ಕಗಳನ್ನ ನೀವು ಬಿಡಿಸ್ಬೇಕಾದ್ರೆ ಒಂದು ನೋಡಿ, ಸಮೀಕರಣಕ್ಕೆ 2 ಬದಿಗಳಿದಾವೆ, ಹೌದಾ? ಸಮೀಕರಣದ ಎಡಬದಿ ಮತ್ತು ಸಮೀಕರಣದ ಬಲಬದಿ. ಓಕೆ, ಸೊ ಸಮೀಕರಣದ ಎಡಬದಿಯನ್ನ ಬಿಡಿಸಿದಾಗ ನಾವು ಬಲಬದಿಗೆ ಬಂದು ಮುಟ್ಟಬೇಕು. ಈ ಒಂದು ರೀತಿಯಲ್ಲಿ ನಾವು ಸಾಧಿಸಿ ಲೆಕ್ಕವನ್ನ ಮಾಡಬೇಕು. ಅಥವಾ ಸಮೀಕರಣದ ಬಲಬದಿಯನ್ನು ಬಿಡಿಸ್ತಾ ಎಡಬದಿಗೆ ಬಂದು ರೀಚ್ ಆಗಬೇಕು. ಓಕೆ, ಇದರ್ ನೀವು ಎಡಬದಿಯಿಂದ ಬಲಬದಿ ಅಥವಾ ಬಲಬದಿಯನ್ನು ಸುಲಭೀಕರಣ ಮಾಡ್ತಾ ಎಡಬದಿ, ಅಥವಾ 2 ಸಾಧ್ಯ ಆಗಲಿಲ್ಲ, ಕೆಲವೊಂದು ಸಂದರ್ಭದಲ್ಲಿ 2 ಸಾಧ್ಯ ಆಗಲಿಲ್ಲ ಅಂತ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಎಡಬದಿಯನ್ನ ಬಿಡಿಸಿ ಒಂದು ಹಂತಕ್ಕೆ ಬಂದು ತಲುಪಬೇಕು. ಅದೇ ಸ್ಥಾನದಲ್ಲಿ ಬಲಬದಿಯನ್ನು ಕೂಡ ಬಿಡಿಸಿ ಒಂದು ಹಂತಕ್ಕೆ ತಲುಪಬೇಕು. ಆ ನಂತರ 2 ಬದಿಗಳು ಸಮ ಉತ್ತರವನ್ನ ಹೊಂದಿರಬೇಕು. ಅಂಡರ್ಸ್ಟ್ಯಾಂಡಿಂಗ್? ಈ ರೀತಿಯಾಗಿ ನೀವು ಈ ಸಾಧಿಸಿ ಲೆಕ್ಕಗಳನ್ನ ಬಿಡಿಸ್ಬೇಕು. ಓಕೆ, ನಾನೇನ್ ಮಾಡ್ತೀನಿ, ಪ್ರತಿ ಲೆಕ್ಕಕ್ಕೂ ನನ್ನದೇ ಆದಂತಹ ವಿಧಾನವನ್ನ ಬಳಸ್ತೀನಿ. ಮತ್ತೆ ಒಂದು ಪ್ರಶ್ನೆನ ಬಿಡಿಸ್ಲಿಕ್ಕೆ ಹಲವಾರು ವಿಧಾನಗಳಿರುತ್ತೆ. ನಾವು ಯಾವ ವಿಧಾನವನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಟೈಮ್ ಅನ್ನ ಉಳಿಸಿಕೊಡುವಂತಹ ವಿಧಾನವನ್ನ ಆಯ್ಕೆ ಮಾಡ್ಕೋಬೇಕು. ಮೀನ್ಸ್ ಇಟ್ ಶುಡ್ ನಾಟ್ ಬಿ ಟೈಮ್ ಕನ್ಸ್ಯೂಮಿಂಗ್. ಯಾಕಂತ ಹೇಳಿದ್ರೆ ನಾವು ಟೈಮನ್ನು ಹೆಚ್ಚು ಒಂದೇ ಪ್ರಶ್ನೆಯಲ್ಲಿ ಹಾಕ್ತಾ ಹೋದರೆ ಕೆಲವೊಂದು ಪ್ರಶ್ನೆಗಳಿಗೆ ವಿಚಾರ ಮಾಡಿ ಬಿಡಿಸುವಾಗ ಸುಮ್ಮನೆ ನಮ್ಮ ಟೈಮ್ ತುಂಬ ವೇಸ್ಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಪ್ರಶ್ನೆಗಳಿಗೆ ಎಷ್ಟು ಲಿಮಿಟೆಡ್ ಟೈಮ್ ಕೊಡಬೇಕು ಅಷ್ಟೇ ಲಿಮಿಟೆಡ್ ಟೈಮ್ನಲ್ಲಿ ಬಿಡಿಸುವಂತಹ ವಿಧಾನಗಳನ್ನು ಹುಡುಕಬೇಕು. ನಾನಿವತ್ತೇನು ಮಾಡ್ತೀನಿ ಅಂತ ಹೇಳಿದರೆ ನಿಮ್ಮ ಪಠ್ಯಕ್ರಮದಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ಸುಲಭ ವಿಧಾನವನ್ನು ಆಯ್ಕೆ ಮಾಡಿ ಉತ್ತರಗಳನ್ನು ನಿಮಗೆ ಬಿಡಿಸಿ ಕೊಡ್ತಾ ಹೋಗ್ತೇನೆ. ಮತ್ತು LBA ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಫೈನ್, ಓಕೆ. ನಾವು cosec theta minus cot theta the whole square is equal to 1 minus cos theta divided by 1 plus cos theta ಎಂದು ಸಾಧಿಸಿ. ನಾನು ಈಗ ಏನು ಮಾಡ್ತೀನಿ, ಎಡಬದಿಯನ್ನ ಪರಿಗಣಿಸ್ತೀನಿ. ಸೊ ಎಡಬದಿಯನ್ನ ಪರಿಗಣಿಸಿ ಎಡಬದಿಯನ್ನ ಸುಲಭೀಕರಣ ಮಾಡ್ತಾ ಬಲಬದಿಗೆ ಬಂದು ತಲುಪ್ತೀನಿ. ಓಕೆ, ಸೊ ಎಡಬದಿಯನ್ನ ನಾವೇನಂತ ಹೇಳ್ತೀವ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಬಲಬದಿಯನ್ನ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಎಡಬದಿಯ ಭಾಗದ ಪ್ರಶ್ನೆ ಏನು ನೋಡಿ. ಕೊಸೆಕ್ ಟೀಟಾ ಮೈನಸ್ ಕಾಟ್ ಟೀಟಾ ದ ಹೋಲ್ ಸ್ಕ್ವೇರ್. ಓಕೆ, ನಾನೇನ್ ಮಾಡ್ತೀನಿ, ಈ ಕೊಸೆಕ್ ಮತ್ತೆ ಕಾಟ್ಗಳನ್ನ ಸುಲಭ ರೂಪಕ್ಕೆ, ಓಕೆ, ಸುಲಭ ರೂಪಕ್ಕೆ ಅಂತ ಹೇಳಿದ್ರೆ ಸೈನ್ ಮತ್ತು ಕಾಸ್ನ ರೂಪದಲ್ಲಿ ನಾನು ಇದನ್ನ ವ್ಯಕ್ತಪಡಿಸ್ತೇನೆ. ಓಕೆ, ಸೊ ಇವುಗಳು ಸ್ವಲ್ಪ ಹೈಯರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅಂದ್ರೆ ಹೈಯರ್ ತ್ರಿಕೋನಮಿತಿ ಅನುಪಾತಗಳು. ಈ ಅನುಪಾತಗಳನ್ನ ನಾನು ಸುಲಭ ರೂಪಕ್ಕೆ ಬರಿತೀನಿ. ಯಾವ ರೀತಿ ನಾವು ಸುಲಭ ರೂಪಕ್ಕೆ ಬರಿಬೇಕು ಅಂತ ಹೇಳಿದ್ರೆ ಸೈನ್ ಮತ್ತು ಕಾಸ್ಗಳನ್ನ ಉಪಯೋಗಿಸಿ ಬರಿಬೇಕು. ಓಕೆ, ನೋಡಿ, ಈಗ ಕೊಸೆಕ್ ಇದು ಸೈನಿನ ಹೃತ್ಕೃಮ ಅಲ್ವಾ? ಸೊ ಕೊಸೆಕ್ ಟೀಟಾನ ನಾನು 1 ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಹೇಳಿ ಬರಿಬಹುದು ಅಲ್ವಾ? ಕಾಟ್ ಇದು ಕಾಸ್ ಮತ್ತು ಸೈನ್ಗಳ ಅನುಪಾತ, ನಿಮಗೆ ಗೊತ್ತು. ಕಾಟ್ ಮತ್ತೆ ಟ್ಯಾನ್ಗಳು ಹೃತ್ಕೃಮ ಅಲ್ವಾ? ಟ್ಯಾನ್ ಟೀಟಾನ ನಾನು ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರಿಬಹುದು. ಅದೇ ರೀತಿ ಕಾಟ್ ಟೀಟಾನ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಹೇಳಿ ಬರಿಬಹುದು ಅಲ್ವಾ? ಸೊ ನಾನೀಗ ಏನ್ ಮಾಡ್ತೀನಿ, ಕಾಟ್ ಟೀಟಾವನ್ನ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಹೇಳಿ ಬರ್ಕೋತೀನಿ, ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ ಅನ್ನ ಮರೆಯೋ ಹಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಈಗ ಏನ್ ಮಾಡ್ತೀನಿ, ಈ 2 ಭಿನ್ನ ರಾಶಿ ರೂಪದ ಲ ಸಾ ಅವನ್ನ ತೆಕ್ಕೊಳ್ತೀನಿ. ಸೈನ್ ಟೀಟಾ, ಸೊ ಲ ಸಾ ಕೂಡ ಸೈನ್ ಟೀಟಾ. ಸೊ ಹಾಗಾಗಿ ಮೇಲ್ಗಡೆ ಭಾಗದಲ್ಲಿ ಏನು ಉಳಿಯುತ್ತೆ, 1 ಮೈನಸ್ ಕಾಸ್ ಟೀಟಾದ ಹೋಲ್ ಸ್ಕ್ವೇರ್. ನಾನೇನ್ ಮಾಡ್ತೀನಿ, ಈ ಸ್ಕ್ವಯರ್, ಈ ಘಾತ
ಇದು ಅಂಶಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಛೇದಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಅದನ್ನ ಬಿಡಿಸಿ ಬರ್ಕೋತೀನಿ. ಬಿಡಿಸಿ ಬರ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನೋಡಿ 1 - cos θ ದ ಹೋಲ್ ಸ್ಕ್ವೇರ್ ಅಲ್ವಾ, 1 - cos θ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಯಾಕಂತ ಹೇಳಿದ್ರೆ ಈ ಸ್ಕ್ವೇರ್ ಅಂತಕ್ಕಂಥದ್ದು ಅಂಶಕ್ಕೂ ಮತ್ತೆ ಛೇದಕ್ಕೂ ಎರಡೂ ಕಡೆ ಸಂಬಂಧವನ್ನ ಕೊಡ್ತಿರ್ತಕ್ಕಂತಹ ಘಾತ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಮೇಲೆ ಮತ್ತೆ ಕೆಳಗಡೆ ಎರಡೂ ಕೂಡ ಸ್ಕ್ವೇರ್ ಅನ್ನ ಹಾಕ್ತೀನಿ. ಹೌದಾ? ಅದಾದ ನಂತರ ಸ್ವಲ್ಪ ನೋಡಿ, ಮೇಲ್ಗಡೆಯ ಭಾಗದಲ್ಲಿ 1 - cos θ ದ ಹೋಲ್ ಸ್ಕ್ವೇರ್ ಅಂತಿದೆ. ಈ 1 - cos θ ದ ಹೋಲ್ ಸ್ಕ್ವೇರ್ ಅನ್ನ ನಾನು 1 - cos θ ಇಂಟು 1 - cos θ ಅಂತ ಹೇಳಿ ಬರಿಬೋದಲ್ಲ. ಸ್ಕ್ವೇರ್ ಅಂತ ಹೇಳಿದ್ರೆ 2 ಸತಿ ಗುಣಾಕಾರ. ಸೊ 2 ಸತಿ ಗುಣಾಕಾರ ಅಂತ ಹೇಳಿದ್ರೆ ನಾನು 2 ಸತಿ ಅದನ್ನ ಬಿಡಿಸಿ ಬರಿತೇನೆ ಅಲ್ವಾ. ಸೊ ಕೆಳಗಡೆಯ ಭಾಗದಲ್ಲಿ ನೋಡಿ, ಕೆಳಗಡೆಯ ಭಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಕೆಳಗಡೆಯ ಭಾಗದಲ್ಲಿ ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೀವು ಮತ್ತೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನ ನೆನಪು ಮಾಡ್ಕೊಳ್ಬೇಕು. ಓಕೆ, ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಏನ್ ಹೇಳುತ್ತೆ ನೆನಪಿದ್ಯಾ? ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಓಕೆ, ಇದು ತ್ರಿಕೋನಮಿತಿಯ ಮೊದಲನೇ ನಿತ್ಯ ಸಮೀಕರಣ. ನಾನೇನ್ ಮಾಡ್ತೀನಿ, ಕಾಸ್ ಅನ್ನ ಈ ಕಡೆ ಕಳಿಸ್ತೀನಿ. ಕಾಸ್ ಅನ್ನ ಈ ಕಡೆ ಕಳಿಸಿದ್ರೆ ಧನಾತ್ಮಕ ಕಾಸ್ ಈ ಕಡೆ ಬಂದ್ರೆ ಏನಾಗುತ್ತಾ, ಋಣಾತ್ಮಕ ಆಗುತ್ತಾ. ಸೊ ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 - ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ. ಸೊ ನಾನೀಗ ಏನ್ ಮಾಡ್ತೀನಿ, ಈ ಸೈನ್ ಸ್ಕ್ವೇರ್ ಥೀಟಾದ ಬದಲಾಗಿ 1 - ಕಾಸ್ ಸ್ಕ್ವೇರ್ ಥೀಟಾ ಅನ್ನ ಬಳಸ್ತೀನಿ. ಫೈನ್. ಓಕೆ, ಸೊ ನೋಡಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆಯ ಭಾಗ 1 - cos θ ಇಂಟು 1 - cos θ. ಓಕೆ, ಕೆಳಗಿನ ಭಾಗ ನೋಡಿ, ಸೈನ್ ಸ್ಕ್ವೇರ್ ಥೀಟಾದ ಬದಲಾಗಿ 1 - cos ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರಿತೀನಿ. ಈ 1 - cos ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರಿಬೇಕಾದ್ರೆ ಇದನ್ನ 1 ಸ್ಕ್ವೇರ್ ಅಂತ ಕೂಡ ನಾನು ಬರಿಬಹುದು ಅಲ್ವಾ. ಸೊ ಹಾಗಾಗಿ ಇದು 1 ಸ್ಕ್ವೇರ್ - cos ಸ್ಕ್ವೇರ್ ಥೀಟಾ. 1 ಸ್ಕ್ವೇರ್ - cos ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ a ಸ್ಕ್ವೇರ್ - b ಸ್ಕ್ವೇರ್ ನ ರೂಪ. ನೀವಿಲ್ಲಿ ಬೀಜಗಣಿತದ ನಿತ್ಯ ಸಮೀಕರಣಗಳನ್ನು ಕೂಡ ನೆನಪಿಟ್ಕೋಬೇಕು, ಅದರ ಜೊತೆಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಕೂಡ ನೆನಪಿಟ್ಕೋಬೇಕು ಅಲ್ವಾ. ಈಗ ನೋಡಿ, a ಸ್ಕ್ವೇರ್ - b ಸ್ಕ್ವೇರ್ ಇದು ಬೀಜಗಣಿತದ ನಿತ್ಯ ಸಮೀಕರಣ. ಈ ಬೀಜಗಣಿತದ ನಿತ್ಯ ಸಮೀಕರಣವನ್ನ ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ, a ಪ್ಲಸ್ b ಇಂಟು a ಮೈನಸ್ b ರೂಪದಲ್ಲಿ ಬರಿಬಹುದು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 1 - cos θ ಇಂಟು 1 - cos θ ನಾನು ಅದೇ ರೂಪದಲ್ಲಿ ಬರಿಬಹುದು ಅಲ್ವಾ. 1 - cos θ ಇಂಟು 1 - cos θ. ಇನ್ನು ಕೆಳಗಿನ ಭಾಗದಲ್ಲಿ a ಸ್ಕ್ವೇರ್ - b ಸ್ಕ್ವೇರ್ ಅನ್ನ ಬಳಸಿದ್ರೆ a ಪ್ಲಸ್ b ಇಂಟು a ಮೈನಸ್ b. ಸೊ ಹಾಗಾಗಿ ಏನಾಗುತ್ತೆ, 1 + cos θ ಅಂತ ಹೇಳಿದ್ರೆ a ನ ಸ್ಥಾನದಲ್ಲಿ 1 ಮತ್ತೆ b ನ ಸ್ಥಾನದಲ್ಲಿ cos θ. a ಪ್ಲಸ್ b ಅಂತ ಹೇಳಿದ್ರೆ 1 + cos θ. a ಮೈನಸ್ b ಅಂತ ಹೇಳಿದ್ರೆ 1 - cos θ. ಸೊ 1 + cos θ 1 - cos θ. ಓಕೆ, ಸೊ 1 - cos θ 1 - cos θ ಕ್ಯಾನ್ಸಲ್ ಆದ್ರೆ ಉಳಿತೇನು ನೋಡಿ, 1 - cos θ ಡಿವೈಡೆಡ್ ಬೈ 1 + cos θ. ನೋಡಿ, ನಮ್ಮ ಪ್ರಶ್ನೆಯಲ್ಲಿ ಬೇಕಾಗಿರ್ತಕ್ಕಂತಹ ಬಲಬದಿ ಏನಾಗಿತ್ತು ನೋಡಿ, 1 - cos θ 1 + cos θ. ಸೊ ನೋಡಿ, ನಾನು ಎಡಬದಿಯನ್ನ ತೆಗೆದುಕೊಂಡು ಅದರ ಸುಲಭೀಕರಣವನ್ನ ಮಾಡ್ತಾ ಹೋದಾಗ ನನಗೆ ಎಡಬದಿಯಿಂದ ಬಲಬದಿ ಸಿಕ್ತು. ಹೀಗಾದಾಗ ನಾನು ಎಡಬದಿಯಿಂದ ಬಲಬದಿಯನ್ನ ಸಾಧಿಸಿ ಆಗಿದೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡಿಂಗ್. ಸೊ ಕೊನೆಯದಾಗಿ ನೀವೇನ್ ಬರಿಬೇಕಂತ ಹೇಳಿದ್ರೆ, LHS ಈಸ್ ಈಕ್ವಲ್ ಟು RHS. ಯಾಕಂದ್ರೆ ನಾನು ಎಡಬದಿಯನ್ನ ಸುಲಭೀಕರಣ ಮಾಡ್ತಾ 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 ಕೊನೆಗೆ ಬಂದು ಬಲಬದಿಯನ್ನ ತಲುಪಿದ್ದು ಅಲ್ವಾ. ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳೇ ತ್ರಿಕೋನಮಿತಿಯ ಪ್ರಸ್ತಾವನೆಯ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಪರಿಗಣಿಸಬಹುದು. ಓಕೆ, ಎರಡನೇ ಪ್ರಶ್ನೆ, cos a ಡಿವೈಡೆಡ್ ಬೈ 1 + sin a ಪ್ಲಸ್ 1 + sin a ಡಿವೈಡೆಡ್ ಬೈ cos a ಇಸ್ ಈಕ್ವಲ್ ಟು sec a ಎಂದು ಸಾಧಿಸಿ. ಮತ್ತೆ ನೀವು ಎಡಬದಿಯಿಂದ ಬಲಬದಿ ಅಥವಾ ಬಲಬದಿಯಿಂದ ಎಡಬದಿ ಅಥವಾ ಎರಡನ್ನ ಸುಲಭೀಕರಣ ಮಾಡ್ತಾ ಹೋಗ್ಬೇಕು, ಯಾವ್ದಾದ್ರು ಮೆಥಡ್. ನಾನು ಇಲ್ಲಿ ಅತಿ ಸರಳವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಎಡಬದಿಯನ್ನ ಸುಲಭೀಕರಣ ಮಾಡ್ತಾ ಬಲಬದಿಗೆ ಬಂದು ತಲುಪಬೇಕು. ಅಂಡರ್ಸ್ಟ್ಯಾಂಡಿಂಗ್. ಸೊ ನಾನೀಗ ಎಡಬದಿಯನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ನೀವು ಪ್ರತಿ ಲೆಕ್ಕವನ್ನ 5 ರಿಂದ 6 ಬಾರಿ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ
ನಿಮಗೆ ಇದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಅಂದರೆ ಇಂಟೆನ್ಷನ್ ಏನು ಗೊತ್ತಾ, ನಾವು ತುಂಬ ಜಾಸ್ತಿ ಸಮ್ಸ್ಗಳನ್ನು ಮಾಡಿದ್ರೆ ನಮ್ಮ ತಲೆಯಲ್ಲಿ ಐಡಿಯಾಗಳು ಜಾಸ್ತಿ ಬಿಲ್ಡ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮಿನಲ್ಲಿ ಅವ್ರು ಏನಾದರೂ ಬೇರೆ ಅಪ್ಲೈಡ್ ಕ್ವಶನ್ ಕೇಳಿದ್ರು ಅಂತಂತಾದ್ರೂ ಕೂಡ ನಿಮಗೆ ಗೊತ್ತಿರುವಂತಹ ಐಡಿಯಾಗಳನ್ನು ಬಳಸ್ತಾ ನೀವು ವೇಗವಾಗಿ ರಿಸಲ್ಟನ್ನು ಪಡಿಬೋದು. ಸೊ ಹಾಗಾಗಿನೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಹೆಚ್ಚು ಐಡಿಯಾಗಳನ್ನು ತಲೆಯಲ್ಲಿ ಹಾಕ್ತಾ ಹೋಗ್ತೀರಾ, ಅದ್ರ ಮೇಲೆ ನಿಮ್ಮ ಕೆಪಾಬಿಲಿಟಿ ತುಂಬಿರುತ್ತೆ. ನೆನ್ಪಿಟ್ಕೊಳ್ಳಿ. ಫೈನ್. ಸೊ ನಾನೀಗ ಏನು ಮಾಡ್ತೀನಿ, LHS ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಏನಿದೆ LHS ಪಾರ್ಟ್ನಲ್ಲಿ ನೋಡಿ, cos A ಡಿವೈಡೆಡ್ ಬೈ 1 ಪ್ಲಸ್ sin A, 1 ಪ್ಲಸ್ sin A, ಓಕೆ, ಪ್ಲಸ್ 1 ಪ್ಲಸ್ sin A ಡಿವೈಡೆಡ್ ಬೈ cos A. ಓಕೆ, 1 ಪ್ಲಸ್ sin A ಡಿವೈಡೆಡ್ ಬೈ cos A. ಈಗ ಲಸ ನೇರವಾಗಿ ನನಗೆ ಕಾಣೋದು ಅಂತ ಹೇಳಿದ್ರೆ ಲಸ. ಸೊ ಹಾಗಾಗಿ ನಾನಿಲ್ಲಿ ಲಸ ಅವನ್ನ ತೆಗಿತೀನಿ. ಏನು ಲಸ ನೋಡಿ, ಲಸ ಅಂತ ಹೇಳಿದ್ರೆ ಎರಡು ತರ ಗುಣಲಬ್ಧ. ಸೊ ಹಾಗಾಗಿ 1 ಪ್ಲಸ್ sin A ಇಂಟು cos A ಇದೇ ನಮ್ಮ ಲಸ. ಹೌದಾ? ಸೊ ಈಗ ಇಲ್ಲಿ 1 ಪ್ಲಸ್ sin A ಇರೋದ್ರಿಂದ ನಾನು ಈ ಅಂಶಕ್ಕೆ cos A ದಿಂದ ಗುಣಾಕಾರ ಮಾಡಬೇಕು. ಇಲ್ಲಿ cos A ಇರೋದ್ರಿಂದ 1 ಪ್ಲಸ್ sin A ದಿಂದ ಗುಣಾಕಾರ ಮಾಡಬೇಕು ಅಲ್ವಾ? ಸೊ ನಾನೀಗ ಗುಣಾಕಾರವನ್ನ ಮಾಡ್ತೇನೆ. cos A ಇಂಟು cos A, cos ಸ್ಕ್ವೇರ್ A. ಓಕೆ, ಸೊ 1 ಪ್ಲಸ್ sin A ಇಂಟು 1 ಪ್ಲಸ್ sin A ಏನಾಗುತ್ತೆ, 1 ಪ್ಲಸ್ sin A ದ ಹೋಲ್ ಸ್ಕ್ವೇರ್. ಓಕೆ, 1 ಪ್ಲಸ್ sin A ದ ಹೋಲ್ ಸ್ಕ್ವೇರ್. ನೋಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ಡಿಸಿಷನ್ ಅನ್ನ ತಗೋಬೇಕು. ನೋಡಿದ ತಕ್ಷಣ ಇದು cos ಸ್ಕ್ವೇರ್ A, ಫೈನ್ ಎನಫ್. ಬಟ್ ಇಲ್ಲೇ ನೋಡಿದ ತಕ್ಷಣ ನೋಡಿ A ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ನ ರೂಪದಲ್ಲಿದೆ. ಸೊ ಹಾಗಾಗಿ ನಾನಿಲ್ಲಿ ಬೀಜಗಣಿತದ ನಿತ್ಯ ಸಮೀಕರಣವನ್ನ ಯೂಸ್ ಮಾಡ್ತೀನಿ. A ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಓಕೆ, ಸೊ A ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB ಅಲ್ವಾ? ಈ ನಿತ್ಯ ಸಮೀಕರಣವನ್ನ ಬಳಸಿ ನಾನು ಸುಲಭೀಕರಣವನ್ನ ಮಾಡ್ತಾ ಹೋಗ್ತೇನೆ. ಸೊ ಏನಾಗುತ್ತೆ ಇಲ್ಲಿ ನೋಡಿ, cos ಸ್ಕ್ವೇರ್ A ಆಸ್ ಇಟ್ ಈಸ್. ಓಕೆ, A ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಲ್ವಾ? A ಜಾಗದಲ್ಲಿ 1, B ಜಾಗದಲ್ಲಿ sin. ಸೊ A ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ A ಸ್ಕ್ವೇರ್ ದಟ್ ಈಸ್ 1 ಸ್ಕ್ವೇರ್ ಅಲ್ವಾ? B ಸ್ಕ್ವೇರ್ B ಜಾಗದಲ್ಲಿ sin ಇರೋದ್ರಿಂದ sin ಸ್ಕ್ವೇರ್ A ಪ್ಲಸ್ 2 ಇಂಟು A ಇಂಟು B ಅಂತ ಹೇಳಿದ್ರೆ 2 ಇಂಟು 1 ಇಂಟು sin A ಹೋಲ್ ಡಿವೈಡೆಡ್ ಬೈ, ಓಕೆ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin A ಇಂಟು cos A. ಓಕೆ, 1 ಪ್ಲಸ್ sin A ಇಂಟು cos A ಅಲ್ವಾ? ಇಲ್ಲಿ ನೋಡಿ cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A, ಇದನ್ನ ನೋಡಿದ ತಕ್ಷಣ ಏನಾದರೂ ನೆನಪಿಗೆ ಬರುತ್ತಾ? ಓಕೆ, ಸೊ ಏನದು ನೆನಪಿಗೆ ಬಂದಿದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನಿ ನೋಡಿ ಇಲ್ಲಿ cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A. ಏನು cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A? ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ಹೌದಾ? ತ್ರಿಕೋನಮಿತಿಯ ಮೊದಲನೇ ನಿತ್ಯ ಸಮೀಕರಣದ ಪ್ರಕಾರ cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A ಇಸ್ ಈಕ್ವಲ್ ಟು 1 ಅಲ್ವಾ? ಎಸ್ ಆರ್ ನೋ? ಸೊ ಈಗ ನೋಡಿ, cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A ಇಸ್ ಈಕ್ವಲ್ ಟು 1 ಪ್ಲಸ್ 1 ಸ್ಕ್ವೇರ್ ಕೂಡ 1 ಪ್ಲಸ್ ಈ ಕಡೆ ಭಾಗದಲ್ಲಿ ಉಳಿದಿದ್ದೇನು 2 ಇಂಟು 1 ಇಂಟು sin A ಏನಾಗುತ್ತೆ 2 sin A ಹೋಲ್ ಡಿವೈಡೆಡ್ ಬೈ ನೋಡಿ ಇಲ್ಲಿ 1 ಪ್ಲಸ್ sin A ಇಂಟು cos A ಅಲ್ವಾ? ನೆಕ್ಸ್ಟ್ ನೋಡಿ 1 ಪ್ಲಸ್ 1 ಏನಾಗುತ್ತೆ, 1 ಪ್ಲಸ್ 1 ಇಸ್ ಈಕ್ವಲ್ ಟು 2, 2. ಸೊ 2 ಪ್ಲಸ್ 2 sin A, 2 sin A ಡಿವೈಡೆಡ್ ಬೈ 1 ಪ್ಲಸ್ sin A ಇಂಟು cos A ಅಲ್ವಾ? ನಾನೇನ್ ಮಾಡ್ತೀನಿ ಈಗ, ನಿಮ್ಗೆ ಅಂಶವನ್ನ ನೋಡಿದ ತಕ್ಷಣ ಏನ್ ತಲೆಯಲ್ಲಿ ಬರುತ್ತೆ ನೋಡಿ, ಇಲ್ಲಿ 2 ಇಲ್ಲಿ 2 ಮ್ಯಾಮ್, 2 ಕಾಮನ್ ತೆಗೆದು ಬಿಡೋಣ ಅಲ್ವಾ? ಸೊ ಈಗ ನಾವೇನ್ ಮಾಡೋಣ, 2 ಕಾಮನ್ ತೆಗಿಯೋಣ. ಅದು 2 ಸಾಮಾನ್ಯ ಇರೋದ್ರಿಂದ ಅಲ್ವಾ? ಸೊ 2 ಸಾಮಾನ್ಯವಾಗಿ ಹೊರಗಡೆ ತೆಗೆದ್ಬಿಟ್ರೆ ಈ ಭಾಗದಲ್ಲಿ ಇರೋದೇ 2. ನಾನು 2 ಹೊರಗೆ ತೆಗೆದ್ಬಿಡ್ತೀನಿ. 2 ಹೊರಗೆ ತೆಗೆದ್ರೆ ಅಲ್ಲಿ ಏನು ಉಳಿಯುತ್ತೆ, ನೀವು ಕೆಲವೊಂದಿಷ್ಟು 0 ಅಂತ ತಿಳ್ಕೊಂಡ್ಬಿಡ್ತೀರಾ. ಹಂಗೆಲ್ಲ ಇಲ್ಲ. 2 ಇಂಟು 1 2 ಆದ್ರೆ 2 ಹೊರಗೆ ತೆಗೆದ್ರೆ 2 ಇಂಟು 1 ಇತ್ತಲ್ವಾ ಅಲ್ಲಿ. ಸೊ ಹಾಗಾದ್ರೆ ಅಲ್ಲಿ ಏನು ಉಳಿಬೇಕು, 1 ಉಳಿಬೇಕಲ್ವಾ? ಸೊ ಹಾಗಾಗಿ ಇಲ್ಲೇ 1 ಉಳಿಯುತ್ತೆ ಅಲ್ವಾ? ಇಲ್ಲಿ 2 ತೆಗೆದ್ಬಿಟ್ರೆ ಉಳಿಯುತ್ತೇನ್ರಿ, sin A. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ ಕೆಳಭಾಗದಲ್ಲಿ ನೋಡಿದ್ರೆ 1 ಪ್ಲಸ್ sin A ಇಂಟು cos A. ಓಕೆ, ಸೊ ನೋಡಿ ಇಲ್ಲಿ 1 ಪ್ಲಸ್ sin A 1 ಪ್ಲಸ್ sin A ಕ್ಯಾನ್ಸಲ್ ಆಯ್ತು. ಓಕೆ, 1 ಪ್ಲಸ್ sin A 1 ಪ್ಲಸ್ sin A ಕ್ಯಾನ್ಸಲ್ ಆದ್ರೆ ಉಳಿತೇನಿಲ್ಲಿ ನೋಡಿ 2 ಡಿವೈಡೆಡ್ ಬೈ cos A
ಓಕೆ, ಎರಡನ್ನ ಅದೇ ರೀತಿಯಾಗಿ ಬರ್ಕೊಳ್ಳಿ. ನೋಡಿ, ಕಾಸ್, ಜಸ್ಟ್ ಕಾಸ್ ಅಂತ ಹೇಳಿದ್ರೆ 1/cos ಅಲ್ವಾ? ನಿಮಗೆ ಆಲ್ರೆಡಿ ಗೊತ್ತು 1/cos ಅಂತ ಹೇಳಿದ್ರೆ ಕಾಸ್ ಇದು ಸೀಕ್ನ ಹೃಚ್ಕೃಮ ಅಲ್ವಾ? 1/cos is equal to sec. ಸೊ ಹಾಗಾಗಿ ಎರಡಕ್ಕೆ ಆಸ್ ಇಟ್ ಈಸ್ ಬರಿತಾ ಇದ್ದೀನಿ. 1/cos ಅನ್ನ ನಾನೇನಂತ ಬರ್ಕೋತೀನಿ? ಸೀಕ್ ಎ. ಸ್ವಲ್ಪ ನಮಗೆ ಬಲಬದಿ ಏನ್ ಬೇಕಾಗಿತ್ತು ಅನ್ನೋದನ್ನ ನೋಡಿ. ಬಲಬದಿ ನಮಗ್ ಬೇಕಾಗಿದ್ದು 2 ಸೀಕೆ, ಸಿಕ್ಕಿರೋದು ಕೂಡ 2 ಸೀಕೆ ಅಂತ ಹೇಳಿದ್ರೆ ನಾವು ಎಡಬದಿಯನ್ನ ಸುಲಭೀಕರಣ ಮಾಡ್ತಾ 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 ಬಲಬದಿಗೆ ಬಂದು ತಲುಪಿದ್ವಿ. ಸೊ ಕೊನೆಯದಾಗಿ ನಾನು ನಿಮ್ಗೆ ಏನಂತ ಬರಿಬೇಕಂತ ಹೇಳಿದೆ? LHS is equal to RHS. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಸೊ ಈ ರೀತಿಯ ಲೆಕ್ಕಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳು. ನಾನು ಹೇಳ್ತೀನಿ ನಿಮಗೆ, ಒಂದೊಂದು ಪ್ರಶ್ನೆನ ಕಮ್ಮಿ ಆದರೂ 5-5 ಸಲನಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು, ನೋಡದೆ ಬಿಡಿಸೋದನ್ನ ಕಲಿಬೇಕು. ಅಂಡರ್ಸ್ಟ್ಯಾಂಡಿಂಗ್? ಸೊ ಕೀಪ್ ವಾಚಿಂಗ್. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಅಂತ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಹಿಂದಿನ ವಿಡಿಯೋಗಳನ್ನು